ಈ ಕರಿಯರ್ಗಳ ಬಗ್ಗೆ ಯಾರೂ ಈಗ ಮಾತಾಡ್ತಾ ಇಲ್ಲ. ಆದ್ರೆ 2035 ಹೊತ್ತಿಗೆ ಇವಕ್ಕ ಭಾರಿ ಡಿಮ್ಯಾಂಡ್ ಬರುತ್ತದೆ. ಈಗ 10-15 ವರ್ಷದ ಹಿಂದ ಯಾರಾದ್ರೂ ನಿಮ್ ಹತ್ರ ಬಂದು ತಮ್ಮ ಬೆಡ್ರೂಮ್ ನಾಗ ಕುತ್ಕೊಂಡು ವಿಡಿಯೋ ಪೋಸ್ಟ್ ಮಾಡಿ ಲಕ್ಷ ಸಂಪಾದನೆ ಮಾಡ್ತಾರಂತ ಹೇಳಿದ್ರ ನೀವು ನಗ್ತಿದ್ರಿ. ವಿಡಿಯೋ ಗೇಮ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ದುಡ್ಡು ಕೊಡ್ತಾವಂತ ಯಾರಾದ್ರೂ ಹೇಳಿದ್ರ ಜನ ನಂಬ್ತಿರ್ಲಿಲ್ಲ. ಕೈಯಾಗೊಂದು ಸ್ಮಾರ್ಟ್ ಫೋನ್ ಇಟ್ಕೊಂಡು ಒಬ್ಬ ಹುಡುಗ ಟಿವಿ ಚಾನೆಲ್ ಗಿಂತ ದೊಡ್ಡ ಆಡಿಯನ್ಸ್ ಬಿಲ್ಡ್ ಮಾಡ್ತೀನಿ ಅಂತ ಹೇಳಿದ್ರ ಯಾರೂ ನಂಬ್ತಿರ್ಲಿಲ್ಲ. ಆದ್ರೆ ಇವತ್ತ ಅವೆಲ್ಲ ನಿಜ ಆಗ್ಯಾವ. ಕರಿಯರ್ ವಿಷಯದಾಗೂ ಅಷ್ಟ, ಅದರಾಗೂ ಹಿಂಗ ಮಜಾ ಅದ. ದೊಡ್ಡ ದೊಡ್ಡ ಅವಕಾಶಗಳು ಮೊದ್ಲ ನಮಗ ವಿಚಿತ್ರವಾಗಿ ಕಾಣಿಸ್ತಾವ, ಆಮೇಲೆ ಅವ ನಾರ್ಮಲ್ ಆಗ್ಬಿಡ್ತಾವ. ಹಂಗಾಗಿ ಈ ವಿಡಿಯೋದೊಳಗ ನಾವು ಯಾವ ಸ್ಟೂಡೆಂಟ್ನು ವಿಚಾರ ಮಾಡ್ತಿಲ್ಲದ ಆದ್ರೆ 2035 ಹೊತ್ತಿಗೆ ಕಾಮನ್ ಆಗೋ 8 ಕರಿಯರ್ ಬಗ್ಗೆ ನೋಡೋಣ. ಈ ವಿಡಿಯೋ ಕಡಿ ತನಕ ನೋಡ್ರಿ, ಯಾಕಂದ್ರೆ 8ನೇ ಕರಿಯರು ನಿಮಗೊಂದು ಸರ್ಪ್ರೈಸ್ ಕೊಡ್ಲದ. ನೀವು ನಮ್ಮ ವಿವಾದ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಸಾಕಷ್ಟು ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಇಲ್ಲಿ ನಿಮಗ ಮಾಹಿತಿ ಸಿಗ್ತದ. ಮೊದಲೇ ಕರಿಯರ್ ಇಂಟರ್ನೆಟ್ ಡಿಟೆಕ್ಟಿವ್ಸ್, ಅಂದ್ರೆ ಇಂಟರ್ನೆಟ್ ಪತ್ತೇದಾರರು. ಇಷ್ಟು ದಿನ ಕಣ್ಣಾರೆ ಕಂಡಿದ್ದನ್ನ ಜನ ನಂಬ್ತಿದ್ರು, ಆದ್ರೆ ಇನ್ಮೇಲೆ ಹಂಗಲ್ಲ. ಇವತ್ತ ಫೋಟೋಗಳನ್ನ ಕ್ರಿಯೇಟ್ ಮಾಡಬಹುದು, ವಿಡಿಯೋಗಳನ್ನ ಬೇಕಾದಂಗ ಮಾಡಬಹುದು. ಇಷ್ಟ ಯಾಕ, ಧ್ವನಿನೂ ಕೂಡ ಕಾಪಿ ಮಾಡಬಹುದು. ವಿಚಾರ ಮಾಡ್ರಿ, ನಿಮ್ಮ ತಂದೆ ತಾಯಿ ಅಥವಾ ಅಂಕಲ್ ಧ್ವನಿ ಒಳಗೆ ಯಾರಾದ್ರೂ ನಿಮ್ಗ ಫೋನ್ ಮಾಡಿ ಅರ್ಜೆಂಟ್ ಆಗಿ ದುಡ್ಡು ಕೇಳಿದ್ರ ನೀವು ಶಾಕ್ ಆಗ್ಬಿಡ್ತೀರಿ. ಆದ್ರೆ ಅದು ಪೂರ್ತಿ ನಕಲಿ ಆಗಿರ್ತದ. ಇದೊಂದು ಬಹಳ ಡೇಂಜರಸ್ ಸಂಗತಿ ಅಲ್ಲ? ಟೆಕ್ನಾಲಜಿ ಎಷ್ಟು ಬೆಳೀತಾ ಅದನೋ ಅಷ್ಟ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗ್ತಾ ಇದೆ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೆಂಗ ತಿಳಿಯುವುದು? ಬ್ಯಾಂಕುಗಳಿಗೆ ಇದರ ಉತ್ತರ ಬೇಕು, ಗೌರ್ಮೆಂಟಿಗೆ, ಬಿಸ್ನೆಸ್ ಗಳಿಗೆ ಇದರ ಉತ್ತರ ಬೇಕು. ಅದಕ್ಕಂತನ ಆನ್ಲೈನ್ ವಂಚನೆ ಪತ್ತೆ ಹಚ್ಚಲಿಕ್ಕೆ, ಡಿಜಿಟಲ್ ಅಪರಾಧಗಳ ತನಿಖೆ ಮಾಡ್ಲಿಕ್ಕೆ, ಐಡೆಂಟಿಟಿ ಚೆಕ್ ಮಾಡ್ಲಿಕ್ಕೆ ಮತ್ತ ಆನ್ಲೈನ್ ಸಿಸ್ಟಮ್ ಅನ್ನ ಪ್ರೊಟೆಕ್ಟ್ ಮಾಡೋ ಪ್ರೊಫೆಷನಲ್ಸ್ ಗೆ ಬಹಳ ಡಿಮಾಂಡ್ ಕ್ರಿಯೇಟ್ ಆಗುದದ. ಇದ್ರೊಳಗಿರೋ ಕರಿಯರ್ ಆಪ್ಷನ್ಸ್ ಅಂದ್ರ ಡಿಜಿಟಲ್ ಫಾರೆನ್ಸಿಕ್ ಅನಲಿಸ್ಟ್, ಫ್ರಾಡ್ ಇನ್ವೆಸ್ಟಿಗೇಟರ್, ಐಡೆಂಟಿಟಿ ವೆರಿಫಿಕೇಶನ್ ಸ್ಪೆಷಲಿಸ್ಟ್, ಸೈಬರ್ ಇನ್ವೆಸ್ಟಿಗೇಷನ್ ಎಕ್ಸ್ಪರ್ಟ್. ಇವೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಹೆಂಗ ರೆಡಿ ಆಗಬಹುದು? ಕಂಪ್ಯೂಟರ್ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಶನ್ ಸಿಸ್ಟಮ್ಸ್, ಡಿಜಿಟಲ್ ಫೋರೆನ್ಸಿಕ್ಸ್ ಮತ್ತೆ ಕ್ರಿಮಿನಾಲಜಿ ಅಂತ ಡಿಗ್ರಿಗಳನ್ನ ಓದಿದ್ರ ಈ ಫೀಲ್ಡ್ ಗೆ ಬರಬಹುದು. ಫ್ಯೂಚರ್ ಒಳಗ ಬರೀ ಟೆಕ್ನಾಲಜಿ ಕ್ರಿಯೇಟ್ ಮಾಡೋರು ಮಾತ್ರ ಬೇಕಾಗಿಲ್ಲ, ಆ ಟೆಕ್ನಾಲಜಿಯನ್ನ ಜನ ನಂಬುವಂಗ ಮಾಡೋರು ಕೂಡ ಬೇಕಾಗ್ತಾರ. 2ನೇ ಕರಿಯರ್ ಸೀನಿಯರ್ ಸಿಟಿಜನ್ ಸಂಬಂಧ ಬಿಲ್ಡ್ ಆಗ್ತಾ ಇರೋ ಇಂಡಸ್ಟ್ರಿ. ಈ ಫೀಲ್ಡ್ ಕಡೆ ಯಾರೂ ವಿದ್ಯಾರ್ಥಿಗಳು ಗಮನ ಕೊಡ್ತಾ ಇಲ್ಲ. ನೀವು ನೋಡಿರೋ ಹಂಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರ ಮನುಷ್ಯನ ಜೀವಿತಾವಧಿ ಜಾಸ್ತಿ ಆಗ್ತಾ ಅದ. ಬಹಳಷ್ಟು ದೇಶ ಒಳಗ ಅತಿ ವೇಗವಾಗಿ ಬೆಳೀತಾ ಇರೋ ಏಜ್ ಗ್ರೂಪ್ ಅಂದ್ರ ಮಕ್ಕಳಲ್ಲ, ಯಂಗ್ಸ್ಟರ್ಸ್ ಅಲ್ಲ, ಅದರ ಹಿರಿಯ ನಾಗರಿಕರು. ನೀವು ನ್ಯೂಸ್ ಓದ್ತಿದ್ರೆ ಗೊತ್ತಿರ್ತದ, ಜಪಾನ್ ಒಳಗ ಎಲ್ಲಕ್ಕಿಂತ ಜಾಸ್ತಿ ಸೀನಿಯರ್ ಸಿಟಿಜನ್ಸ್ ಇದ್ದಾರ. ಇದರಿಂದ ಒಂದು ದೊಡ್ಡ ಮಾರ್ಕೆಟ್ ರೆಡಿ ಆಗ್ತದ. ವಯಸ್ಸಾದವ್ರಿಗೆ ಏನ್ ಬೇಕು? ಒಳ್ಳೆ ಹೆಲ್ತ್ ಕೇರ್, ಉತ್ತಮವಾದ ವಸತಿ ಸೌಕರ್ಯ, ಓಡಾಡ್ಲಿಕ್ಕೆ ಒಳ್ಳೆ ವ್ಯವಸ್ಥೆ, ಸೂಕ್ತವಾದ ಪ್ರಾಡಕ್ಟ್ಗಳು, ಉತ್ತಮವಾದ ಸರ್ವಿಸ್. ಹಿರಿಯ ನಾಗರಿಕರು ದೀರ್ಘಕಾಲ ಆಕ್ಟಿವ್ ಆಗಿ ಮತ್ತೆ ಯಾರ ಮೇಲೂ ಡಿಪೆಂಡ್ ಆಗದ ಬದುಕಲಿಕ್ಕೆ ಹೆಲ್ಪ್ ಮಾಡೋ ದೊಡ್ಡ ಇಂಡಸ್ಟ್ರಿಗಳನ್ನ ಈಗ ಬೆಳೀತಾವ. ಇಲ್ಲಿರೋ ಕೆಲವು ಕೆಲಸಗಳಂದ್ರ ಸೀನಿಯರ್ ಲಿವಿಂಗ್ ಮ್ಯಾನೇಜರ್, ರಿಹ್ಯಾಬಿಲಿಟೇಷನ್ ಸ್ಪೆಷಲಿಸ್ಟ್, ಅಸಿಸ್ಟಿವ್ ಟೆಕ್ನಾಲಜಿ ಡಿಸೈನರ್, ಎಲ್ಡರ್ ಕೇರ್ ಆಂಟ್ರಪ್ರನರ್. ಈ ತರ ಇದ್ರೊಳಗ ಪ್ರವೇಶಿಸಬೇಕಾದ್ರ ಸ್ಟೂಡೆಂಟ್ಸ್ಗಳು ಏನ್ ಓದ್ಬೇಕು ಅಂತಂದ್ರ ಹೆಲ್ತ್ ಕೇರ್, ಸೈಕಾಲಜಿ, ಸೋಷಿಯಲ್ ವರ್ಕ್, ಪ್ರಾಡಕ್ಟ್ ಡಿಸೈನ್, ಮ್ಯಾನೇಜ್ಮೆಂಟ್ ಅಥವಾ ಲೈಫ್ ಸೈನ್ಸಸ್. ಇವುಗಳ ಒಳಗ ಯಾವ್ದನ್ನ ಓದಿದ್ರು ಈ ಫೀಲ್ಡ್ಗೆ ಎಂಟ್ರಿ ಕೊಡಬಹುದು. ನಾವು ಯಾವತ್ತೂ ಯೋಚನೆ ಮಾಡದ ಒಂದು ಜನರೇಷನ್ಗೆ ಸರ್ವಿಸ್ ಕೊಡೋದು ನಾಳಿನ ದಿನಗಳ ಒಳಗ ಒಂದು ಅತಿ ದೊಡ್ಡ ಇಂಡಸ್ಟ್ರಿ ಆಗಬಹುದು. ಏರ್ಪೋರ್ಟ್ ಮತ್ತು ಮೆಟ್ರೋಗಳ ಹಿಂದೆ ಇರೋ ರಹಸ್ಯಮಯ ಕರಿಯರ್ಗಳು. ಒಂದು ಹೊಸ ಏರ್ಪೋರ್ಟ್ ಓಪನ್ ಆದಾಗ ಜನ ಏನ್ ನೋಡ್ತಾರ? ಅಲ್ಲಿರೋ ಬಿಲ್ಡಿಂಗ್, ರನ್ವೇ, ಆರ್ಕಿಟೆಕ್ಚರ್ ಇಂಥವೆಲ್ಲ. ಆದ್ರೆ ಪ್ರತಿ ಏರ್ಪೋರ್ಟ್, ಮೆಟ್ರೋ ಮತ್ತೆ ಇಂಡಸ್ಟ್ರಿಯಲ್ ಕಾರಿಡಾರ್ ಹಿಂದ ಸಾವಿರಾರು ಜನ ಪ್ರೊಫೆಷನಲ್ಸ್ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರ್ತಾರ. ಪ್ರಾಜೆಕ್ಟ್ ಪ್ಲಾನರ್ಸ್ ಆಗ್ಲಿ, ಆಪರೇಷನ್ ಮ್ಯಾನೇಜರ್ಸ್, ಪ್ರೊಕ್ಯೂರ್ಮೆಂಟ್ ಸ್ಪೆಷಲಿಸ್ಟ್, ಸಪ್ಲೈ ಚೈನ್ ಎಕ್ಸ್ಪರ್ಟ್ಸ್, ಕಮರ್ಷಿಯಲ್ ಮ್ಯಾನೇಜರ್ಸ್ ಇಂಥವ್ರೆಲ್ಲ. ಭಾರತ ಇವತ್ತ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಭಾರಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅದ. ಹೊಸ ಏರ್ಪೋರ್ಟ್ಸ್, ಹೊಸ ಮೆಟ್ರೋ ಲೈನ್ಗಳು, ಲಾಜಿಸ್ಟಿಕ್ ಪಾರ್ಕ್ಗಳು, ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ಇಂಥವೆಲ್ಲ ಬರ್ತಾವ. ಈ ಎಲ್ಲಾ ಪ್ರಾಜೆಕ್ಟ್ ಗಳ ಒಳಗ ಬರೀ ಇಂಜಿನಿಯರಿಂಗ್ ಮಾತ್ರ ಅಲ್ದನ ಅದಕ್ಕಿಂತ ಮೀರಿದ ನೂರಾರು ಅವಕಾಶಗಳು ಸಿಗ್ತಾವ. ಇಲ್ಲಿರೋ ಪ್ರಮುಖ ಕರಿಯರ್ಸ್ ಪ್ರಾಜೆಕ್ಟ್ ಪ್ಲಾನರ್, ಆಪರೇಷನ್ಸ್ ಮ್ಯಾನೇಜರ್, ಪ್ರೊಕ್ಯೂರ್ಮೆಂಟ್ ಸ್ಪೆಷಲಿಸ್ಟ್, ಸಪ್ಲೈ ಚೈನ್ ಪ್ರೊಫೆಷನಲ್ಸ್ ಇವರೆಲ್ಲ. ಈ ಫೀಲ್ಡ್ ಅನ್ನ ಎಂಟ್ರಿ ಆಗ್ಲಿಕ್ಕೆ BBA, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಅಥವಾ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಇಂಥವೆಲ್ಲ ಓದ್ಬೇಕಾಗ್ತದ. ನಿಮಗೆ ದೇಶದ ಡೆವಲಪ್ಮೆಂಟ್ ಸಲುವಾಗಿ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಇಂಥ ಕರಿಯರ್ಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು. 4ನೇ ಕರಿಯರ್ ಜನರ ಅಟೆನ್ಷನ್ ಅಂದ್ರೆ ಗಮನವನ್ನ ಕಂಟ್ರೋಲ್ ಮಾಡೋರು. ಇದ್ರ ಬಗ್ಗೆ ಒಂದ್ಸಲ ವಿಚಾರ ಮಾಡ್ರಿ. ಪ್ರತಿ ಕಂಪನಿಗೂ ಕಸ್ಟಮರ್ಸ್ ಬೇಕು, ಪ್ರತಿ ರಾಜಕಾರಣಿಗೂ ವೋಟರ್ಸ್ ಬೇಕು, ಪ್ರತಿ ಕ್ರಿಯೇಟರ್ಸ್ಗೂ ವ್ಯೂವರ್ಸ್ ಬೇಕು, ಪ್ರತಿ ಆಪ್ ಗಳಿಗೂ ಯೂಸರ್ಸ್ ಬೇಕು. ಇವರೆಲ್ಲ ಎದ್ರ ಸಂಬಂಧ ಕಾಂಪಿಟೇಷನ್ ಮಾಡ್ತಾ ಇದಾರಂತಂದ್ರ ಜನರ ಅಟೆನ್ಷನ್ ಅಥವಾ ಗಮನಕ್ಕಾಗಿ. ಜನರ ಗಮನವನ್ನ ತಮ್ಮತ್ರ ಸೆಳೆಯೋದು ಇವತ್ತ ಜಗತ್ತಿನ ಅತ್ಯಂತ ವ್ಯಾಲ್ಯೂಬಲ್ ಸ್ಕಿಲ್ ಆಗ್ತಾ ಅದ. ಇದು ಬರೀ ಯೂಟ್ಯೂಬ್ ಮಾಡ್ಲಿಕ್ಕೆ ಅಷ್ಟ ಸೀಮಿತ ಅಲ್ಲ,
ಕಂಪನಿಗಳಿಗೆ ಕಥೆ ಹೇಳೋರು ಬೇಕು, ಸ್ಟೋರಿ ಟೆಲ್ಲರ್ಸ್. ಬ್ರ್ಯಾಂಡಿಂಗ್ ಗೊತ್ತಿರಬೇಕು, ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಆಡಿಯನ್ಸ್ ಸೈಕಾಲಜಿ ಅರ್ಥ ಮಾಡ್ಕೋಬೇಕು, ಕಂಟೆಂಟ್ ಸ್ಟ್ರಾಟಜಿ ಮಾಡ್ಲಿಕ್ಕೆ ಬರ್ತಿರ್ಬೇಕು. ಇದ್ರೊಳಗೆ ಬರೋ ಕೆಲಸ ಅಂತಂದ್ರೆ ಬ್ರ್ಯಾಂಡ್ ಸ್ಟ್ರಾಟಜಿಸ್ಟ್, ಗ್ರೋತ್ ಮಾರ್ಕೆಟರ್, ಕಂಟೆಂಟ್ ಡೈರೆಕ್ಟರ್, ಕಮ್ಯುನಿಟಿ ಮ್ಯಾನೇಜರ್ ಇತ್ಯಾದಿ. ಈ ಫೀಲ್ಡ್ನಾಗೆ ಎಂಟರ್ ಆಗ್ಲಿಕ್ಕೆ ವಿದ್ಯಾರ್ಥಿಗಳು ಮಾರ್ಕೆಟಿಂಗ್, ಜರ್ನಲಿಸಂ, ಸೈಕಾಲಜಿ, ಮಾಸ್ ಕಮ್ಯುನಿಕೇಶನ್ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಂಥ ಕೋರ್ಸ್ಗಳನ್ನ ಓದ್ಬೇಕಾಗ್ತದೆ. ಇನ್ ಮುಂದೆ ಅಟೆನ್ಷನ್ ಅನ್ನೋದು ಜಗತ್ತಿನ ಅತ್ಯಂತ ಬೆಲೆ ಬಾಳೋ ರಿಸೋರ್ಸ್ ಆಗ್ಲದ. 5ನೇ ಕರಿಯರ್ ಸ್ಪೇಸ್ ಅಂದ್ರೆ ಬಾಹ್ಯಾಕಾಶ ಬಿಸ್ನೆಸ್. ವಿದ್ಯಾರ್ಥಿಗಳು ಸ್ಪೇಸ್ ಅಂದ್ರೆ ಬರೀ ಆಸ್ಟ್ರೋನಾಟ್ಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರ. ಆದ್ರೆ ಇದು ಇಂಡಸ್ಟ್ರಿ ಒಂದು ಸಣ್ಣ ಭಾಗ ಅಷ್ಟ. ಸ್ಯಾಟಲೈಟ್ಗಳು ಈಗಾಗಲೇ ನಮ್ಮ ಲೈಫ್ ಮೇಲೆ ಪ್ರಭಾವ ಬೀರ್ತಾವ. ಮ್ಯಾಪ್ಸ್ ಮತ್ತು ನೇವಿಗೇಷನ್ ಇರಬಹುದು, ಹವಾಮಾನ ಮುನ್ಸೂಚನೆ ಇರಬಹುದು, ಇಂಟರ್ನೆಟ್ ಕನೆಕ್ಟಿವಿಟಿ ಇರಬಹುದು, ಕೃಷಿ ಇರಬಹುದು ಅಥವಾ ಪ್ರಕೃತಿ ವಿಕೋಪಗಳ ಮ್ಯಾನೇಜ್ಮೆಂಟ್ ಇರಬಹುದು. ಈಗ ಪ್ರೈವೇಟ್ ಕಂಪನಿಗಳು ಸ್ಪೇಸ್ ಟೆಕ್ನಾಲಜಿ ಒಳಗ ಕೋಟಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲೇ ಅವಕಾಶಗಳು ರಾಕೆಟ್ ವೇಗದೊಳಗ ಬೆಳಿತಾವ. ಇಲ್ಲಿರೋ ಆಪ್ಷನ್ಸ್ ಸ್ಯಾಟಲೈಟ್ ಆಪರೇಷನ್ ಸ್ಪೆಷಲಿಸ್ಟ್, ಮಿಷನ್ ಪ್ಲಾನರ್, ಸ್ಪೇಸ್ ಡೇಟಾ ಅನಲಿಸ್ಟ್, ಗ್ರೌಂಡ್ ಸಿಸ್ಟಮ್ಸ್ ಮ್ಯಾನೇಜರ್, ಇನ್ನೂ ಹಲವಾರು. ಏರೋಸ್ಪೇಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಫಿಸಿಕ್ಸ್, ಡೇಟಾ ಸೈನ್ಸ್ ಅಥವಾ ಆಪರೇಷನ್ ಮ್ಯಾನೇಜ್ಮೆಂಟ್ ಓದಿದ್ರ ಈ ಫೀಲ್ಡ್ ಅನ್ನ ಸೇರ್ಕೋಬಹುದು. ಮುಂದಿನ ಸ್ಪೇಸ್ ಬೂಮ್ ಒಳಗ ಭೂಮಿ ಬಿಟ್ಟು ಎಲ್ಲೂ ಹೋಗದನ ಸಾವಿರಾರು ಜನ ಸಾಫ್ಟ್ ಆಗಿ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. 6ನೇ ಕರಿಯರ್ ಫ್ಯೂಚರ್ ಸಿಟಿಗಳನ್ನ ಡಿಸೈನ್ ಮಾಡುವುದು. ವರ್ಷ ಕಳೀತಾ ಇದ್ದಂಗ ಸಿಟಿಗಳು ಬೆಳೀತಾವ. ಆದ್ರೆ ಸಿಟಿಗಳು ಎಷ್ಟು ಬೆಳೀತಾವ, ಎಷ್ಟು ದೊಡ್ಡದಾಗ್ತಾವೋ ಅಷ್ಟ ದೊಡ್ಡ ಸಮಸ್ಯೆಗಳೂ ಬರ್ತಾವ. ಉದಾಹರಣೆಗೆ ಟ್ರಾಫಿಕ್ ಜಾಮ್, ವಾಯು ಮಾಲಿನ್ಯ, ನೀರಿನ ಅಭಾವ, ಪ್ರವಾಹ, ಕಸದ ವಿಲೇವಾರಿ, ಕರೆಂಟ್ ಡಿಮ್ಯಾಂಡ್, ಇನ್ನೂ ಸುಮಾರು ಸಮಸ್ಯೆಗಳು. ಇವತ್ತಿನ ಪಾಪ್ಯುಲೇಷನ್ಗೆ ಸಿಟಿಗಳನ್ನ ಮ್ಯಾನೇಜ್ ಮಾಡು ಹಂಗ ಫ್ಯೂಚರ್ ಸಿಟಿಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬಹುಶಃ ಸಾಧ್ಯ ಆಗುದಿಲ್ಲ. ಅದಕ್ಕೆ ಸ್ಮಾರ್ಟ್ ಸಿಸ್ಟಮ್ಸ್ ಬೇಕಾಗ್ತದ, ಇನ್ನೂ ಬೆಟರ್ ಪ್ಲಾನಿಂಗ್ ಬೇಕಾಗ್ತದ, ಪವರ್ಫುಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದ. ಈ ಫೀಲ್ಡ್ ಆಗಿರೋ ಇಂಟ್ರೆಸ್ಟಿಂಗ್ ರೋಲ್ಸ್ ಅರ್ಬನ್ ಪ್ಲಾನರ್, ಸ್ಮಾರ್ಟ್ ಸಿಟಿ ಕನ್ಸಲ್ಟೆಂಟ್, ಇನ್ಫ್ರಾಸ್ಟ್ರಕ್ಚರ್ ಅನಲಿಸ್ಟ್, ಎನ್ವೈರ್ಮೆಂಟಲ್ ಪ್ಲಾನರ್ ಇಂಥವೆಲ್ಲ. ಈ ಫೀಲ್ಡ್ ಒಳಗೆ ಎಂಟರ್ ಆಗ್ಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಆರ್ಕಿಟೆಕ್ಚರ್ ಮಾಡಬಹುದು, ಅರ್ಬನ್ ಪ್ಲಾನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎನ್ವೈರ್ಮೆಂಟಲ್ ಸೈನ್ಸ್ ಅಥವಾ ಪಬ್ಲಿಕ್ ಪಾಲಿಸಿ ಇಂಥವೆಲ್ಲ ಸಬ್ಜೆಕ್ಟ್ಗಳನ್ನ ಕೋರ್ಸ್ಗಳನ್ನ ಮಾಡಿದ್ರ ಈ ಫೀಲ್ಡ್ ಒಳಗೆ ನೀವು ಸೇರ್ಕೋಬಹುದು. ಫ್ಯೂಚರ್ ಸಿಟಿಗಳಿಗೆ ಬರೀ ಬಿಲ್ಡಿಂಗ್ ಕಟ್ಟೋರಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋರು ಬೇಕಾಗ್ತಾರ. 7ನೇ ಕರಿಯರ್ ಭಾರತ ಬಿಟ್ಟು ಹೋಗದನ ಗ್ಲೋಬಲ್ ಕರಿಯರ್. ಒಂದು ಜನರೇಷನ್ ಹಿಂದ ಫಾರಿನ್ ಕಂಪನಿ ಒಳಗ ಕೆಲಸ ಮಾಡ್ಬೇಕು ಅಂತಂದ್ರ ವಿದೇಶಕ್ಕೆ ಹೋಗ್ಲೇಬೇಕಾಗ್ತಿತ್ತು. ಆದ್ರೆ ಇವತ್ತ ಜಮಾನ ಬದಲಾಗ್ಯದ. ಹುಬ್ಬಳ್ಳಿ ಒಳಗ ಕೂತಿರೋ ಒಬ್ಬ ಡಿಸೈನರ್ ಲಂಡನ್ ಕಂಪನಿ ಸಲುವಾಗಿ ಕೆಲಸ ಮಾಡಬಹುದು. ಮೈಸೂರು ಒಳಗಿರೋ ಒಬ್ಬ ಮಾರ್ಕೆಟರ್ ಸಿಂಗಾಪುರದ ಸ್ಟಾರ್ಟ್ಅಪ್ ಗೆ ವರ್ಕ್ ಮಾಡಬಹುದು. ಬೆಳಗಾವಿ ಒಳಗ ಕುತ್ಕೊಂಡು ಪ್ರೋಗ್ರಾಮರ್ ನ್ಯೂಯಾರ್ಕ್ ಬಿಸ್ನೆಸ್ ಗಳಿಗೆ ಕೆಲಸ ಮಾಡಿಕೊಡಬಹುದು. ಟೆಕ್ನಾಲಜಿ ಅನ್ನೋದು ಗ್ಲೋಬಲ್ ವರ್ಕ್ ಅನ್ನ ನಮ್ಮ ಮನೆ ಬಾಗ್ಲಗನ ತಂದು ಕೊಡ್ತದ. ಇದರಲ್ಲಿ ಬರೋ ಪೊಸಿಷನ್ಸ್ ರಿಮೋಟ್ ಪ್ರಾಜೆಕ್ಟ್ ಮ್ಯಾನೇಜರ್, ಗ್ಲೋಬಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್, ಇಂಟರ್ನ್ಯಾಷನಲ್ ರಿಕ್ರೂಟರ್, ಕ್ರಾಸ್ ಬಾರ್ಡರ್ ಕನ್ಸಲ್ಟೆಂಟ್ ಇಂಥವೆಲ್ಲ. ಇದಕ್ಕೆ ಒಂದೇ ತರದ ಡಿಗ್ರಿ ಅಲ್ಲ, ಯಾವ್ದೋ ಡಿಗ್ರಿ ಆದ್ರೂ ಓಕೆ. ಒಬ್ಬರಿಗೆ ನಿಜವಾಗ್ಲೂ ಬೇಕಾಗಿರೋದು ಕಮ್ಯುನಿಕೇಶನ್ ಸ್ಕಿಲ್ಸ್, ಡಿಜಿಟಲ್ ಸ್ಕಿಲ್ಸ್ ಮತ್ತೆ ಬೇರೆ ದೇಶದ ಜನರ ಜೊತೆ ಹೊಂದ್ಕೊಂಡು ಕೆಲಸ ಮಾಡೋ ಕೆಪಾಸಿಟಿ. ಹಿಂಗಾಗಿ ನೀವು ಗ್ಲೋಬಲ್ ಕರಿಯರ್ ಬೇಕು ಅಂತಂದ್ರೆ ಹೊರದೇಶಕ್ಕನ ಹೋಗ್ಬೇಕು ಅಂತಿಲ್ಲ, ನಿಮ್ಮ ಊರಲ್ಲೇ ಕುತ್ಕೊಂಡು ಗ್ಲೋಬಲ್ ಜಾಬ್ ಮಾಡಬಹುದು. ಕೊನೆಯದಾಗಿ 8ನೇ ಕರಿಯರ್. ಇದು ಯಾರಿಗೂ ಹೆಸರೇ ಗೊತ್ತಿಲ್ಲದ ಒಂದು ವಿಚಿತ್ರ ಕೆಲಸ. ಈ ಕರಿಯರ್ ಇಡೀ ವಿಡಿಯೋದೊಳಗನ ಒಂದು ಇಂಪಾರ್ಟೆಂಟ್ ಪಾಯಿಂಟ್. 2035 ಒಳಗ ಬರ್ಲಿರೋ ದೊಡ್ಡ ಕರಿಯರ್ಗಳು ಬಹುಶಃ ಇವತ್ತ ಇನ್ನೂ ಹುಟ್ಟೇ ಇಲ್ಲ. ಪ್ರಪಂಚ ತುಂಬಾ ಫಾಸ್ಟ್ ಆಗಿ ಬದಲಾಗ್ತಾ ಅದ. ಅದಕ್ಕ ಕರಿಯರ್ ಚೂಸ್ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕೆ ತಕ್ಕಂಗ ನಮ್ಮ ಸ್ಕಿಲ್ಸ್ ಅನ್ನ ಬದಲಾಯಿಸ್ಕೊಳ್ಳೋದು ಅದಕ್ಕಿಂತ ಮುಖ್ಯ. ನೀವು ಎಂಥ ಸ್ಕಿಲ್ಸ್ ಅನ್ನ ರೂಢಿಸ್ಕೊಳ್ಬೇಕು ಅಂತಂದ್ರ ಒಳ್ಳೆ ಕಮ್ಯುನಿಕೇಶನ್, ಪ್ರಾಬ್ಲಮ್ ಸಾಲ್ವಿಂಗ್, ಹೊಸದನ್ನ ಬೇಗ ಕಲಿಯೋದು, ಕ್ರಿಟಿಕಲ್ ಥಿಂಕಿಂಗ್, ಟೆಕ್ನಾಲಜಿ ಬಗ್ಗೆ ಬೇಗ ಅಪ್ಡೇಟ್ ಆಗೋದು, AI ಹೆಂಗ ವರ್ಕ್ ಮಾಡ್ತದ ಅದನ್ನ ಕಲಿಯೋದು, ಇವೆಲ್ಲ ಸ್ಕಿಲ್ಸ್ ಇವಾಗ ಮಸ್ಟ್ ಆಗ್ಯಾವ. ಯಾಕಂದ್ರೆ 2035 ಒಳಗ ಗೆಲ್ಲೋರು ಪರ್ಫೆಕ್ಟ್ ಕರಿಯರ್ ಅನ್ನ ಆರಿಸ್ಕೊಂಡವ್ರಲ್ಲ. ಹೊಸ ಅವಕಾಶ ಬಂದಾಗ ಯಾರು ಜಲ್ದಿ ಅಡಾಪ್ಟ್ ಆಗ್ತಾರೋ ಅವರ ವಿನ್ ಆಗೋದು. ಸೊ ಹಿಂಗಾಗಿ 8ನೇ ಕರಿಯರ್ ನಾನು ಓಪನ್ ಇಡ್ತಾ ಇದ್ದೀನಿ. ಇದು ಯಾವ್ದಾ ಕರಿಯರ್ ಆಗ್ಬಹುದು, ನೀವು ಒಂದು ಸ್ವತಃ ಕರಿಯರ್ ಅನ್ನ ಬಿಲ್ಡ್ ಮಾಡಬಹುದು, ಪ್ರೊವೈಡೆಡ್ ನಿಮಗ ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಮೊದಲೇ ಗೊತ್ತಿರಬೇಕು. ನೀವು ಈ ಎಂಟೈರ್ ಲಿಸ್ಟ್ ಅನ್ನ ಗಮನಿಸಿದ್ರ ಪ್ರತಿ ಕರಿಯರ್ನು ಒಂದು ಡಿಗ್ರಿಯಿಂದ ಶುರುವಾಗಿಲ್ಲ, ಬದಲಿಗೆ ಒಂದು ಸಮಸ್ಯೆಯಿಂದ ಶುರುವಾಗಿದೆ. ಯಾವುದೋ ಟ್ರೆಂಡ್ ನಿಂದ ಅಲ್ಲ, ಒಂದು ಸಮಸ್ಯೆಯಿಂದ. ಸೊಸೈಟಿ ಒಳಗ ಹೊಸದೊಂದು ಚಾಲೆಂಜ್ ಬಂದಾಗ್ಲೆಲ್ಲ ಅದನ್ನ ಸಾಲ್ವ್ ಮಾಡೋರಿಗೆ ಒಳ್ಳೆ ದುಡ್ಡು ಸಿಗ್ತದೆ. ಹಂಗಾಗಿ ನಾನು ಯಾವ ಕೋರ್ಸ್ ತಗೊಳ್ಳಿ, ಯಾವ ಕರಿಯರ್ ಅನ್ನ ಚೂಸ್ ಮಾಡ್ಲಿ ಅಂತ ನೀವು ಕೇಳ್ಕೋಬೇಡ್ರಿ. ಇನ್ನು 10-15 ವರ್ಷದ ನಂತರ ಸೊಸೈಟಿ ಒಳಗೆ ಏನೇನು ಪ್ರಾಬ್ಲಮ್ ಬರಬಹುದು ಅದನ್ನ ನಾನು ಸಾಲ್ವ್ ಮಾಡಬಹುದೇನು ಅಂತ ಹೇಳಿ ನಿಮ್ಗೆ ಈ ತರ ಯೋಚನೆ ಮಾಡ್ಲಿಕ್ಕೆ ಬಂದ್ರ ನೀವು ಅದಕ್ಕೆ ತಕ್ಕಂಗ ಕರಿಯರ್ ಅನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತೀರಿ. ಈ ಕರಿಯರ್ ಒಳಗ ನಿಮ್ಗೆ ಯಾವ ಕರಿಯರ್ಸ್ ನಿಮ್ಮ ಯೋಚನೆಗೆ ಅಲೈನ್ ಆಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.